ಕೆಲವರು ಜೀವನದಲ್ಲಿ ಸದಾ ನಕಾರಾತ್ಮಕವಾಗಿ ಚಿಂತಿಸುತ್ತಾರೆ. ನನ್ನಿಂದ ಇದು ಸಾಧ್ಯವಿಲ್ಲ, ನನಗೆ ಆಗದು, ನನ್ನ ಕೈಲಾಗದು ಅಂತ ಅಂದ್ಕೊತಾರೆ. ಆದರೆ ಇನ್ನೂ ಕೆಲವರು ಸದಾ ಸಕಾರಾತ್ಮಕವಾಗಿಯೇ ಚಿಂತಿಸ್ತಾರೆ. ನಕಾರಾತ್ಮಕವಾಗಿ ಚಿಂತಿಸುವವರ ಮುಖ ಸದಾ ದುಗುಡದಿಂದ ಕೂಡಿರುತ್ತೆ. ಸಕಾರಾತ್ಮಕವಾಗಿ ಯೋಚಿಸುವವರ ಮುಖದಲ್ಲಿ ಸದಾ ಮುಗುಳ್ನಗೆ ಇರುತ್ತೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಜನರು ಹೃದಯಾಘಾತ, ಪಾರ್ಶ್ವವಾಯು, ಕ್ಯಾನ್ಸರ್ ಇತ್ಯಾದಿ ಹಲವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸದಾ ಚಿಂತೆ, ಒತ್ತಡ, ಮನಸ್ಸಿನ ತುಮುಲಗಳು ಇಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇದರ ಬದಲು ಸಕಾರಾತ್ಮಕವಾಗಿದ್ದರೆ ಜೀವನದ ಗುಣಮಟ್ಟ ಸುಧಾರಿಸುತ್ತೆ, ದೇಹದ ಶಕ್ತಿ ಕೂಡ ಹೆಚ್ಚುತ್ತೆ. ಹಾಗಾಗಿ ಈ ಸಕಾರಾತ್ಮಕ ಚಿಂತನೆಯನ್ನು ಉಂಟು ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು. ಅದು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಒಳ್ಳೆಯ ವಿಚಾರಗಳ ಕುರಿತು ಆಲೋಚಿಸಿ. ನಮ್ಮ ಮನಸ್ಸು ಸದಾ ಚಂಚಲವಾಗಿರುತ್ತೆ. ಹಲವು ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ. ಇಂತಹ ಯೋಚನೆಗಳನ್ನು ಬದಿಗೆ ಸರಿಸಿ ಒಳ್ಳೆಯ ಯೋಚನೆಗಳನ್ನು ಯೋಚಿಸಲು ಆರಂಭಿಸಿ. ಏನೇ ಸಮಸ್ಯೆ ಆದರೂ ಕೂಡ ಸಕಾರಾತ್ಮಕ ಪರಿಣಾಮದ ಕುರಿತು ಆಲೋಚನೆ ಮಾಡಿ. ಎಲ್ಲೋ ಟ್ರಿಪ್ ಹೋಗ್ಬೇಕು ಅಂದ್ಕೊತೀರಿ, ನಿಮ್ಮ ಸ್ನೇಹಿತರು ಆ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಬದಲಿಗೆ ಕ್ಯಾನ್ಸಲ್ ಆಯ್ತಲ್ಲ, ಬದಲಿಗೆ ಇವತ್ತಿಷ್ಟು ಸಮಯ ಉಳಿಯಿತು, ಅದನ್ನು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ವಿಚಾರ ಮಾಡಿ. ಎರಡನೇದಾಗಿ ಕೃತಜ್ಞತೆ ಹೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇತರರಿಗೆ ಥ್ಯಾಂಕ್ಸ್ ಹೇಳಲು ಹಿಂಜರಿಬೇಡಿ. ಕೃತಜ್ಞತೆಯ ಅಭ್ಯಾಸವು ಒತ್ತಡವನ್ನು ಕಡಿಮೆ ಮಾಡುತ್ತೆ, ಸ್ವಾಭಿಮಾನ ಹೆಚ್ಚಿಸುತ್ತೆ. ನಿಮಗೆ ಖುಷಿ ನೀಡುವ ಜನರ ಕುರಿತು ಆಲೋಚಿಸಿ, ಖುಷಿ ಕೊಡುವ ವಿಷಯ, ವಸ್ತುಗಳ ಕುರಿತು ಆಲೋಚಿಸಿ, ಧನ್ಯವಾದ ತಿಳಿಸುವುದನ್ನು ಮರಿಬೇಡಿ. ಮೂರನೇದಾಗಿ ಒಳ್ಳೆಯ ವಿಚಾರಗಳ ಕುರಿತು ಬರೆಯಿರಿ. ಪ್ರತಿದಿನ ಆಗಿರುವ ಸಾಧನೆ, ಕೆಲಸ ಇತ್ಯಾದಿಗಳ ಕುರಿತು ಬರಿತಾ ಬನ್ನಿ. ಇದರಿಂದ ನಿಮ್ಮ ಆಶಾವಾದ ಹೆಚ್ಚುತ್ತೆ. ಇದರೊಂದಿಗೆ ನೀವು ಮಾಡಬೇಕಾಗಿರುವ ಕೆಲಸ ನಿಮ್ಮ ಖುಷಿ, ಸಂತೋಷದ ಬಯಕೆಗಳನ್ನು ಹೆಚ್ಚಿಸುತ್ತೆ. ನಾಲ್ಕನೇದಾಗಿ ನಗುವುದಕ್ಕೆ ಹಿಂಜರಿಬೇಡಿ. ನಗು ನಮ್ಮ ಒತ್ತಡ, ಖಿನ್ನತೆ ಇತ್ಯಾದಿಗಳನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಿಮ್ಮ ಮೂಡ್ ಉತ್ತಮಗೊಳ್ಳುತ್ತೆ. ನಗುತ್ತಾ ಇತರರನ್ನು ನಗಿಸುತ್ತಾ ಖುಷಿಯಾಗಿರಿ. ಐದನೇದಾಗಿ ಸಕಾರಾತ್ಮಕವಾಗಿರೋ ವ್ಯಕ್ತಿಗಳೊಂದಿಗೆ ಬೆರೆಯಿರಿ. ನಿಮ್ಮ ಬಳಗ ಸದಾ ಸಕಾರಾತ್ಮಕವಾಗಿರಲಿ. ಸದಾ ನೆಗೆಟಿವ್ ಆಗಿ ಚಿಂತಿಸುವವರಿಂದ ದೂರ ಇರಿ. ಸಕಾರಾತ್ಮಕವಾಗಿ ಮಾತನಾಡುವ, ವರ್ತಿಸುವ ವ್ಯಕ್ತಿಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಅವರ ಗುಣ ನಿಮ್ಮ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗೆ ಆರನೇದಾಗಿ ನಿಮ್ಮೊಂದಿಗೆ ಸಕಾರಾತ್ಮಕವಾಗಿ ಮಾತನಾಡಿ. ಇತರರ ಜೊತೆ ಮಾತನಾಡುವುದು ಎಷ್ಟು ಮುಖ್ಯವೋ ನಿಮ್ಮ ಜೊತೆ ನೀವು ಮಾತನಾಡುವುದು ಕೂಡ ಅಷ್ಟೇ ಮುಖ್ಯ. ನಿಮ್ಮ ಮನಸ್ಸಿನ ಮಾತನ್ನು ಆಲಿಸಿ, ಸಕಾರಾತ್ಮಕವಾಗಿ ನಿಮ್ಮ ಜೊತೆ ನೀವು ಮಾತನಾಡಿ. ಏಳನೇದಾಗಿ ನಿಮ್ಮಲ್ಲಿರುವ ನಕಾರಾತ್ಮಕ ಗುಣಗಳನ್ನು ಗುರುತಿಸಿ. ಎಲ್ಲರಲ್ಲಿಯೂ ದೌರ್ಬಲ್ಯ ಇರುತ್ತೆ. ನಿಮ್ಮಲ್ಲಿರುವ ನಕಾರಾತ್ಮಕ ಗುಣ, ಅಂಶಗಳನ್ನು ಕೂಡ ಗುರುತಿಸಿ ಅದನ್ನು ನೀವು ನಿಧಾನವಾಗಿ ಕಳೆದುಕೊಳ್ತಾ ಬನ್ನಿ. ಎಂಟನೇದಾಗಿ ಪ್ರತಿದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಿ. ದಿನದ ಆರಂಭ ಖುಷಿಯಾಗಿರಲಿ. ಸಕಾರಾತ್ಮಕ ಮನೋಭಾವದಿಂದ ದಿನವನ್ನು ಆರಂಭ ಮಾಡಿ. ಇಂದು ನಿಜಕ್ಕೂ ಒಳ್ಳೆಯ ದಿನ ಎಂದುಕೊಂಡು ಆ ದಿನವನ್ನು ಪ್ರಾರಂಭಿಸಿ. ಈ ರೀತಿಯ ಸಕಾರಾತ್ಮಕ ಕ್ರಮಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಪ್ರತಿದಿನ, ಪ್ರತಿ ಕ್ಷಣ ಸಕಾರಾತ್ಮಕವಾಗಿರಲಿ ಪ್ರಯತ್ನಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.